ಅಲ್ಲಿಂದ ತನಿಖೆ ಶುರುವಾಗಿ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿ ಅಲ್ಲಿಂದ ಈಗ ಇಲ್ಲಿಯೂ ಕೂಡ ಬಂದಿದೆ. ಪ್ರತಿ ವರ್ಷ ಕಾಲೇಜಿಗೆ ಬರ್ತಾ ಇರುವಂತಹ ಆದಾಯ ಎಷ್ಟು, ಆದಾಯದ ಮೂಲಗಳೆಷ್ಟು, ಖರ್ಚು ವೆಚ್ಚ ಎಷ್ಟು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು ಕಾಲೇಜಿನ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಪ್ರತಿ ವಹಿವಾಟು ತಾಳೆ ಮಾಡಿ ನೋಡ್ತಾ ಇರುವಂತಹ ಅಧಿಕಾರಿಗಳು ನೋಡಿ. ರಾನ್ಯರಾವ್ ಗೋಲ್ಡ್ ಬಿಸ್ಕೆಟ್ ವಿಚಾರದಲ್ಲಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಈಗ ಗೃಹ ಸಚಿವರಿಗೆ ಶಾಕ್ ಎದುರಾಗಿರೋದು. ಕೇವಲ ಗೃಹ ಸಚಿವರಷ್ಟೇ ಅಲ್ಲ, ಯಾರು ಗೋಲ್ಡ್ ಅನ್ನ ತಗೊಳ್ತಾ ಇದ್ರು, ಯಾರೆಲ್ಲ ಮೀಡಿಯೇಟರ್ಗಳಿದ್ರು ಅವರೆಲ್ಲರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಅವರಿಗೆ ಏನಾದ್ರೂ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿರೋದು ಯಾವ ಕಾರಣಕ್ಕೆ ಅನ್ನೋದೇನಾದ್ರೂ ಗೊತ್ತಾದ್ರೆ, ಇಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಅವರಿಗೆ ಸಂಕಷ್ಟ ಕಟ್ಟಿಟ ಬುತ್ತಿ. ನೋಡಿ, ಈಗ ಪ್ರತಿ ವರ್ಷ ಎಷ್ಟು ಅಡ್ಮಿಷನ್ ಆಗುತ್ತೆ, ಅಡ್ಮಿಷನ್ಗೆ ಎಷ್ಟು ಡೊನೇಷನ್ ತಗೋತಿದ್ರು, ಫೀಸ್ ತಗೋತಿದ್ರು, ಎಷ್ಟು ವಹಿವಾಟು ಆಗ್ತಾ ಇತ್ತು, ರಾನ್ಯರಾವ್ ಅಕೌಂಟ್ಗೆ ಯಾವ ಕಾರಣಕ್ಕೋಸ್ಕರ ಹಾಕಿದ್ದು, ಇದೆಲ್ಲದರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಈಗ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕಳಿಸಿರ್ಬೋದು, ಚರ್ಚೆಗಳಂತೂ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈ ಕ್ಷಣಕ್ಕೆ ಇಡಿ ಅಧಿಕಾರಿಗಳು ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ, ಯಾವುದಾದ್ರು ದಾಖಲೆಗಳನ್ನೇನಾದ್ರೂ ವಶಕ್ಕೆ ತಗೊಂಡಿದ್ದಾರಾ, ಏನಿದೆ ಅಪ್ಡೇಟ್? ನಾಗೇಂದ್ರ ಬಾಬು, ನಟಿ ರಮ್ಯಾ ಮಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೊಂದ್ ಕಡೆ ಈ ತುಮಕೂರಿನ ಸಿದ್ಧಾರ್ಥ ಒಂದು ಶಿಕ್ಷಣ ಸಂಸ್ಥೆ ಕಡೆ ಕೂಡ ಈಗ ತಿರುವು ಪಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಇನ್ನೊಂದ್ ಕಡೆ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ 45 ಲಕ್ಷ ರೂಪಾಯಿ ರಮ್ಯಾ ಒಂದು ಕ್ರೆಡಿಟ್ ಕಾರ್ಡ್ ಲೋನ್ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 26 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿದ್ರು ಕೂಡ ಇನ್ನೂ ಕೂಡ ದಾಳಿ ಮುಂದುವರೆದಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇವು 3 ಕಡೆ ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಒಂದ್ ಕಡೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ತಾಂತ್ರಿಕ ಮಹಾವಿದ್ಯಾಲಯ ಮತ್ತೆ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿಯನ್ನು ಕೂಡ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾಲೇಜಿನ ವಹಿವಾಟುಗಳು ಏನೇನಿತ್ತು ಮತ್ತು ಎಷ್ಟು ದಾಖಲಾತಿಗಳು ಆಗ್ತಿತ್ತು, ಈ ಒಂದು ಹಣ ಎಲ್ಲಿಗೆ ವರ್ಗಾವಣೆ ಮಾಡಲಾಗಿತ್ತು, ಯಾವ ಒಂದು ಬ್ಯಾಂಕ್ ನಲ್ಲಿ ಹಣವನ್ನ ಡೆಪಾಸಿಟ್ ಇಡಲಾಗ್ತಿತ್ತು, ಈ ಒಂದು ಆಂಗಲ್ ಅಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ರಮ್ಯಾರಾವ್ ಅವರ ಒಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆಯಾ ಎಲ್ಲೋ ಒಂದ್ ಕಡೆ ಚಿನ್ನ ಒಂದು ಅವರ ಏನು ಚಿನ್ನ ವ್ಯಾಪಾರಿಗಳಿದ್ರು ಅವರ ಮುಖಾಂತರ ಈ ಒಂದು ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಏನಾದ್ರು ಈ ರೀತಿಯಾಗಿ ಕೈ ಜೋಡಿಸಿದ್ದಾರೆ ಅನ್ನೋದು ಕೂಡ ಈ ಒಂದು ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಈಗ ಏನು ಪರಮೇಶ್ವರ್ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ಖರೀದಿ ಮಾಡಿದ್ರು. ಆ ಮುಖಾಂತರ ಏನಾದ್ರು ಹಣವನ್ನ ಅಲ್ಲಿ ಕೂಡ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಏನಾದ್ರು ಹಣವನ್ನ ಹೂಡಿಕೆಯನ್ನ ಮಾಡಿದ್ರ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥ. ಸ್ವತಃ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಏನು ಇಡಿ ಅಧಿಕಾರಿಗಳು ದಾಳಿ ಮಾಡಿದಾರೋ ಗೊತ್ತಿಲ್ಲ, ನಾವು ಅವರ ದಾಳಿಗೆ ಒಂದು ಪರಿಶೀಲನೆಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆ ನೋಡಿದ್ರೆ ಏನು ನಿನ್ನೆ ಕೂಡ ಇಡಿ ಅಧಿಕಾರಿಗಳು ಪರಮೇಶ್ವರ್ ಅವರು ಖರೀದಿಸಿದಂತ HMS ಕಾಲೇಜ್ ಏನಿತ್ತು ಅದರ ಒಂದು ಆಸ್ತಿ ಪತ್ರವನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಕಾಲೇಜಿನಲ್ಲಿ ಇರ್ತಕ್ಕಂಥ ಆದಿತ್ಯರು ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ವಿದ್ಯಾರ್ಥಿಗಳಾದ್ರೂ ಕೂಡ ಇದ್ರು, ಯಾವ ರೀತಿಯಾಗಿ ಅದು ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ವರ್ಷಕ್ಕೆ ಎಷ್ಟು ಅಡ್ಮಿಷನ್ ಆಗುತ್ತೆ, ಹೀಗೆ ವಿವಿಧ ಆಯಾಮದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಮತ್ತೆ ಪರಮೇಶ್ವರ್ ಅವರ ವ್ಯವಹಾರಗಳೇನಿತ್ತು ಅದರ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಇವಂದ್ರೆ ಬೇರೆ ವಿದೇಶಗಳೇನಾದ್ರೂ ಇವರು ಆಸ್ತಿ ಖರೀದಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರಾ, ಈ ರೀತಿಯಾಗಿ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಕೂಡ ಈಗ ಪರಿಶೀಲನೆ ಕೂಡ ಮಾಡುವಂತ ಕೆಲಸವನ್ನು ಕೂಡ ಹಿರಿಯ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಂದ ತನಿಖೆ ಶುರುವಾಗಿ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿ ಅಲ್ಲಿಂದ ಈಗ ಇಲ್ಲಿಯೂ ಕೂಡ ಬಂದಿದೆ. ಪ್ರತಿ ವರ್ಷ ಕಾಲೇಜಿಗೆ ಬರ್ತಾ ಇರುವಂತಹ ಆದಾಯ ಎಷ್ಟು, ಆದಾಯದ ಮೂಲಗಳೆಷ್ಟು, ಖರ್ಚು ವೆಚ್ಚ ಎಷ್ಟು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು ಕಾಲೇಜಿನ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥರನ್ನ ವಿಚಾರಣೆಗೊಳಪಡಿಸಿದ್ದಾರೆ.
ಪ್ರತಿ ವಹಿವಾಟು ತಾಳೆ ಮಾಡಿ ನೋಡ್ತಾ ಇರುವಂತ ಅಧಿಕಾರಿಗಳು ನೋಡಿ. ರಾನ್ಯರಾವ್ ಗೋಲ್ಡ್ ಬಿಸ್ಕೆಟ್ ವಿಚಾರದಲ್ಲಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಈಗ ಗೃಹ ಸಚಿವರಿಗೆ ಶಾಕ್ ಎದುರಾಗಿರೋದು. ಕೇವಲ ಗೃಹ ಸಚಿವರಷ್ಟೇ ಅಲ್ಲ, ಯಾರು ಗೋಲ್ಡ್ ಅನ್ನ ತಗೊಳ್ತಾ ಇದ್ರು, ಯಾರೆಲ್ಲ ಮೀಡಿಯೇಟರ್ಗಳಿದ್ರು, ಅವರೆಲ್ಲರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಅವ್ರಿಗೆ ಏನಾದ್ರೂ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿರೋದು ಯಾವ ಕಾರಣಕ್ಕೆ ಅನ್ನೋದೇನಾದ್ರೂ ಗೊತ್ತಾದ್ರೆ, ಇಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಅವ್ರಿಗೆ ಸಂಕಷ್ಟ ಕಟ್ಟಿಟ ಬುತ್ತಿ. ನೋಡಿ, ಈಗ ಪ್ರತಿ ವರ್ಷ ಎಷ್ಟು ಅಡ್ಮಿಷನ್ ಆಗುತ್ತೆ, ಅಡ್ಮಿಷನ್ಗೆ ಎಷ್ಟು ಡೊನೇಷನ್ ತಗೋತಿದ್ರು, ಫೀಸ್ ತಗೋತಿದ್ರು, ಎಷ್ಟು ವಹಿವಾಟು ಆಗ್ತಾ ಇತ್ತು, ರಾನ್ಯರಾವ್ ಅಕೌಂಟ್ಗೆ ಯಾವ ಕಾರಣಕ್ಕೋಸ್ಕರ ಹಾಕಿದ್ದು, ಇದೆಲ್ಲದರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಈಗ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕಳಿಸಿರ್ಬೋದು, ಚರ್ಚೆಗಳಂತೂ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈ ಕ್ಷಣಕ್ಕೆ ಇಡಿ ಅಧಿಕಾರಿಗಳು ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ, ಯಾವ್ದಾದ್ರು ದಾಖಲೆಗಳನ್ನೇನಾದ್ರೂ ವಶಕ್ಕೆ ತಗೊಂಡಿದ್ದಾರಾ, ಏನಿದೆ ಅಪ್ಡೇಟ್? ನಾಗೇಂದ್ರ ಬಾಬು ನಟಿ ರನ್ಯಾ ಮಗಳಿಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೊಂದ್ ಕಡೆ ಈ ತುಮಕೂರಿನ ಸಿದ್ಧಾರ್ಥ ಒಂದು ಶಿಕ್ಷಣ ಸಂಸ್ಥೆ ಕಡೆ ಕೂಡ ಈಗ ತಿರುವು ಪಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಇನ್ನೊಂದ್ ಕಡೆ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ 45 ಲಕ್ಷ ರೂಪಾಯಿ ರನ್ಯಾ ಅವರ ಒಂದು ಕ್ರೆಡಿಟ್ ಕಾರ್ಡ್ ಲೋನ್ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥ, ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 26 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿದ್ರು ಕೂಡ ಇನ್ನೂ ಕೂಡ ದಾಳಿ ಮುಂದುವರೆದಿದೆ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ಇವು ಮೂರು ಕಡೆ ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಒಂದ್ ಕಡೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ತಾಂತ್ರಿಕ ಮಹಾವಿದ್ಯಾಲಯ ಮತ್ತೆ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿಯನ್ನು ಕೂಡ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾಲೇಜಿನ ವಹಿವಾಟುಗಳು ಏನೇನಿತ್ತು ಮತ್ತೆ ಎಷ್ಟು ದಾಖಲಾತಿಗಳು ಹಾಕ್ತಿತ್ತು, ಈ ಒಂದು ಹಣ ಎಲ್ಲಿಗೆ ಒಂದು ವರ್ಗಾವಣೆ ಮಾಡಲಾಗಿತ್ತು, ಯಾವ ಒಂದು ಬ್ಯಾಂಕ್ ನಲ್ಲಿ ಇವನು ಹಣವನ್ನ ಡೆಪಾಸಿಟ್ ಇಡಲಾಗ್ತಿತ್ತು, ಈ ಒಂದು ಆಂಗಲ್ ಅಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ರನ್ಯಾರಾವ್ ಅವರ ಒಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆಯಾ ಎಲ್ಲೋ ಒಂದ್ ಕಡೆ ಚಿನ್ನ ಒಂದು ಅವರ ಏನು ಚಿನ್ನ ವ್ಯಾಪಾರಿಗಳಿದ್ರು ಅವರ ಮುಖಾಂತರ ಈ ಒಂದು ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಏನಾದ್ರು ಈ ರೀತಿಯಾಗಿ ಕೈ ಜೋಡಿಸಿದ್ದ ಅನ್ನೋದು ಕೂಡ ಈ ಒಂದು ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಈಗ ಏನು ಪರಮೇಶ್ವರ್ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ಖರೀದಿ ಮಾಡಿದ್ರು, ಆ ಮುಖಾಂತರ ಏನಾದ್ರು ಹಣವನ್ನ ಅಲ್ಲಿ ಕೂಡ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಏನಾದ್ರು ಹಣವನ್ನ ಹೂಡಿಕೆನ ಮಾಡಿದ್ರ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥ. ಸ್ವತಃ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು, ಯಾವ ಆಧಾರದ ಮೇಲೆ ಏನು ಇಡಿ ಅಧಿಕಾರಿಗಳು ದಾಳಿ ಮಾಡಿದಾರೋ ಗೊತ್ತಿಲ್ಲ, ನಾವು ಅವರ ದಾಳಿಗೆ ಒಂದು ಪರಿಶೀಲನೆಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆ ನೋಡಿದ್ರೆ ಏನು ನಿನ್ನೆ ಕೂಡ ಇಡಿ ಅಧಿಕಾರಿಗಳು ಪರಮೇಶ್ವರ್ ಅವರು ಖರೀದಿಸಿದ್ದ HMS ಕಾಲೇಜ್ ಏನಿತ್ತು ಅದರ ಒಂದು ಆಸ್ತಿ ಪತ್ರವನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಕಾಲೇಜಿನಲ್ಲಿ ಇರ್ತಕ್ಕಂಥ ಆದಿತ್ಯರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದ್ರು, ಯಾವ ರೀತಿಯಾಗಿ ಅದ್ರ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ವರ್ಷಕ್ಕೆ ಎಷ್ಟು ಅಡ್ಮಿಷನ್ ಆಗುತ್ತೆ, ಈ ರೀತಿ ವಿವಿಧ ಆಯಾಮದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಮತ್ತೆ ಪರಮೇಶ್ವರ್ ಅವರ ವ್ಯವಹಾರಗಳೇನಿತ್ತು ಅದರ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಇವಂದ್ರೆ ಬೇರೆ ವಿದೇಶಗಳೇನಾದ್ರು ಇವರು ಆಸ್ತಿ ಖರೀದಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ, ಈ ರೀತಿಯಾಗಿ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಕೂಡ ಈಗ ಪರಿಶೀಲನೆ ಕೂಡ ಮಾಡುವಂತ ಕೆಲಸವನ್ನು ಕೂಡ ಹಿರಿಯ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೂಡ ಅಲ್ಲಿಂದ ತನಿಖೆ ಶುರುವಾಗಿ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿ ಅಲ್ಲಿಂದ ಈಗ ಇಲ್ಲಿಯೂ ಕೂಡ ಬಂದಿತ್ತು. ಪ್ರತಿ ವರ್ಷ ಕಾಲೇಜಿಗೆ ಬರ್ತಾ ಇರುವಂತಹ ಆದಾಯ ಎಷ್ಟು, ಆದಾಯದ ಮೂಲಗಳೆಷ್ಟು, ಖರ್ಚು ವೆಚ್ಚ ಎಷ್ಟು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು ಕಾಲೇಜಿನ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಪ್ರತಿ ವಹಿವಾಟು ತಾಳೆ ಮಾಡಿ ನೋಡ್ತಾ ಇರುವಂತಹ ಅಧಿಕಾರಿಗಳು ನೋಡಿ. ರಾನ್ಯರಾವ್ ಗೋಲ್ಡ್ ಬಿಸ್ಕೆಟ್ ವಿಚಾರದಲ್ಲಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಈಗ ಗೃಹ ಸಚಿವರಿಗೆ ಶಾಕ್ ಎದುರಾಗಿರೋದು.
ಕೇವಲ ಗೃಹ ಸಚಿವರಷ್ಟೇ ಅಲ್ಲ, ಯಾರು ಗೋಲ್ಡ್ ಅನ್ನ ತಗೊಳ್ತಾ ಇದ್ರು, ಯಾರೆಲ್ಲ ಮೀಡಿಯೇಟರ್ಗಳಿದ್ರು ಅವರೆಲ್ಲರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಅವ್ರಿಗೆ ಏನಾದ್ರೂ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿರೋದು ಯಾವ ಕಾರಣಕ್ಕೆ ಅನ್ನೋದೇನಾದ್ರೂ ಗೊತ್ತಾದ್ರೆ, ಇಲ್ಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಅವ್ರಿಗೆ ಸಂಕಷ್ಟ ಕಟ್ಟಿಟ ಬುತ್ತಿ. ನೋಡಿ, ಈಗ ಪ್ರತಿ ವರ್ಷ ಎಷ್ಟು ಅಡ್ಮಿಷನ್ ಆಗುತ್ತೆ, ಅಡ್ಮಿಷನ್ಗೆ ಎಷ್ಟು ಡೊನೇಷನ್ ತಗೋತಿದ್ರು, ಫೀಸ್ ತಗೋತಿದ್ರು, ಎಷ್ಟು ವಹಿವಾಟು ಆಗ್ತಾ ಇತ್ತು, ರನ್ಯ ರಾವ್ ಅಕೌಂಟ್ಗೆ ಯಾವ ಕಾರಣಕ್ಕೋಸ್ಕರ ಹಾಕಿದ್ದು, ಇದೆಲ್ಲದರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಈಗ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕಳಿಸಿರ್ಬೋದು, ಚರ್ಚೆಗಳಂತೂ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈ ಕ್ಷಣಕ್ಕೆ ಇಡಿ ಅಧಿಕಾರಿಗಳು ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ, ಯಾವ್ದಾದ್ರು ದಾಖಲೆಗಳನ್ನೇನಾದ್ರೂ ವಶಕ್ಕೆ ತಗೊಂಡಿದ್ದಾರಾ, ಏನಿದೆ ಅಪ್ಡೇಟ್? ನಾಗೇಂದ್ರ ಬಾಬು, ನಟಿ ರನ್ಯಾ ಮಗಳಿಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೊಂದ್ ಕಡೆ ಈ ತುಮಕೂರಿನ ಸಿದ್ಧಾರ್ಥ ಒಂದು ಶಿಕ್ಷಣ ಸಂಸ್ಥೆ ಕಡೆ ಕೂಡ ಈಗ ತಿರುವು ಪಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಇನ್ನೊಂದ್ ಕಡೆ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ 45 ಲಕ್ಷ ರೂಪಾಯಿ ರನ್ಯಾ ಅವರ ಒಂದು ಕ್ರೆಡಿಟ್ ಕಾರ್ಡ್ ಲೋನ್ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥ, ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 26 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿದ್ರು ಕೂಡ ಇನ್ನೂ ಕೂಡ ದಾಳಿ ಮುಂದುವರೆದಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇವು 3 ಕಡೆ ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಒಂದ್ ಕಡೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ತಾಂತ್ರಿಕ ಮಹಾವಿದ್ಯಾಲಯ ಮತ್ತೆ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿಯನ್ನು ಕೂಡ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾಲೇಜಿನ ವಹಿವಾಟುಗಳು ಏನೇನಿತ್ತು ಮತ್ತೆ ಎಷ್ಟು ದಾಖಲಾತಿಗಳು ಆಗ್ತಿತ್ತು, ಈ ಒಂದು ಹಣ ಎಲ್ಲಿಗೆ ಒಂದು ವರ್ಗಾವಣೆ ಮಾಡಲಾಗಿತ್ತು, ಯಾವ ಒಂದು ಬ್ಯಾಂಕ್ ನಲ್ಲಿ ಹಣವನ್ನ ಡೆಪಾಸಿಟ್ ಇಡಲಾಗ್ತಿತ್ತು, ಈ ಒಂದು ಆಂಗಲ್ ಅಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ರನ್ಯಾ ರಾವ್ ಅವರ ಒಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆಯಾ ಎಲ್ಲೋ ಒಂದ್ ಕಡೆ ಚಿನ್ನ ಒಂದು ಅವರ ಏನು ಚಿನ್ನ ವ್ಯಾಪಾರಿಗಳಿದ್ರು ಅವರ ಮುಖಾಂತರ ಈ ಒಂದು ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಏನಾದ್ರು ಈ ರೀತಿಯಾಗಿ ಕೈ ಜೋಡಿಸಿದ್ದ ಅನ್ನೋದು ಕೂಡ ಈ ಒಂದು ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಈಗ ಏನು ಪರಮೇಶ್ವರ್ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ಖರೀದಿ ಮಾಡಿದ್ರು, ಆ ಮುಖಾಂತರ ಏನಾದ್ರು ಹಣವನ್ನ ಅಲ್ಲಿ ಕೂಡ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಏನಾದ್ರು ಹಣವನ್ನ ಹೂಡಿಕೆಯನ್ನ ಮಾಡಿದ್ರ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥ. ಸ್ವತಃ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು, ಯಾವ ಆಧಾರದ ಮೇಲೆ ಏನು ಇಡಿ ಅಧಿಕಾರಿಗಳು ದಾಳಿ ಮಾಡಿದಾರೋ ಗೊತ್ತಿಲ್ಲ, ನಾವು ಅವರ ದಾಳಿಗೆ ಒಂದು ಪರಿಶೀಲನೆಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆ ನೋಡಿದ್ರೆ ಏನು ನಿನ್ನೆ ಕೂಡ ಇಡಿ ಅಧಿಕಾರಿಗಳು ಪರಮೇಶ್ವರ್ ಅವರು ಖರೀದಿಸಿದ HMS ಕಾಲೇಜ್ ಏನಿತ್ತು ಅದರ ಒಂದು ಆಸ್ತಿ ಪತ್ರವನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಕಾಲೇಜಿನಲ್ಲಿ ಇರ್ತಕ್ಕಂಥ ಆದಿತ್ಯರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದ್ರು, ಯಾವ ರೀತಿಯಾಗಿ ಅದ್ರ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ವರ್ಷಕ್ಕೆ ಎಷ್ಟು ಅಡ್ಮಿಷನ್ ಆಗುತ್ತೆ, ಹೀಗೆ ವಿವಿಧ ಆಯಾಮದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಮತ್ತೆ ಪರಮೇಶ್ವರ್ ಅವರ ವ್ಯವಹಾರಗಳೇನಿತ್ತು ಅದರ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಇವಂದ್ರೆ ಬೇರೆ ವಿದೇಶಗಳೇನಾದ್ರೂ ಇವರು ಆಸ್ತಿ ಖರೀದಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರಾ, ಈ ರೀತಿಯಾಗಿ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಕೂಡ ಈಗ ಪರಿಶೀಲನೆ ಕೂಡ ಮಾಡುವಂತ ಕೆಲಸವನ್ನು ಕೂಡ ಹಿರಿಯ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.